विजयम् आदिशङ्कर विजयम् सत्यशङ्कर विजयम् धर्मशङ्कर विजयम्। ಶ್ರೀಮಾತ್ರೆ ನಮಃ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಬಂಧುಗಳೇ, ನಾವು ನಿರಂತರವಾಗಿ ಕೆಲವೊಂದು ವಿಡಿಯೋಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ತಮ್ಮಿಂದ ಸಿಗ್ತಾ ಇರುವಂತಹ ಮೆಚ್ಚುಗೆ ಮತ್ತು ತಮ್ಮ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿದ್ದೇವೆ. ಈಗ ಮತ್ತೊಂದು ವಿಶೇಷ ಸಂದರ್ಭದಲ್ಲಿ ಮತ್ತು ವಿಶೇಷ ಧಾರ್ಮಿಕ ಆಚರಣೆಯನ್ನ ಚರ್ಚಿಸಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೀನಿ. ಈ ಮಾಸ ಕಾರ್ತಿಕ ಮಾಸ ಅತ್ಯಂತ ವಿಶೇಷವಾದಂತಹ ಮಾಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಬೆಳಕು ಎನ್ನುವುದು ಮನುಷ್ಯನ ಬಾಳಿಗೆ ಅತ್ಯಂತ ಮುಖ್ಯವಾದಂತಹ ಸಂಗತಿಯಾಗಿದೆ. ಬೆಳಕಿಲ್ಲದೆ ಬದುಕಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಹಾಗೆಯೇ ದೀಪಾವಳಿ ದೀಪಗಳಿಂದ ಪ್ರಾರಂಭ ಆಗುತ್ತೆ ಕಾರ್ತಿಕ ಮಾಸ. ವಿಶೇಷವಾದಂತಹ ಕಾರ್ತಿಕ ಮಾಸ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಆವರಿಸಿಕೊಳ್ಳುವಂತಹ ಈ ಒಂದು ಪರಂಪರೆ, ನಮಗೆ ಸನಾತನ ಪರಂಪರೆ ನಮಗೆ ಯಾವಾಗ ಬಂತು ಅಂತ ಇಷ್ಟು ಯೋಚನೆ ಮಾಡಿದ್ರೆ ಅದರ ಚಿಂತನೆ ಅನಾದಿ ಕಾಲದಿಂದಲೂ ಬೇರೆ ಬೇರೆ ಯುಗಗಳಿಂದಲೂ ಸಹ ನಮಗೆ ಅದರ ಕುರುಹುಗಳು ಸಿಗ್ತವೆ. ಹಾಗಾಗಿ ದೀಪವನ್ನು ಹಚ್ಚುವುದರಿಂದ ಅದರಿಂದ ಆಗುವ ಪರಿಣಾಮಗಳು, ವೈಜ್ಞಾನಿಕವಾಗಿ ಸಿಗುವಂತಹ ನಮಗೆ ಲಾಭಗಳನ್ನು ನಾವು ಚರ್ಚೆ ಮಾಡೋಕೆ ಹೋದರೆ ಅದಕ್ಕೆ ಸಮಯ ಸಾಕೋಗಲ್ಲ. ಈ ಕಾಲದಲ್ಲಿ ಬರುವಂತಹ ಕ್ರಿಮಿಕೀಟಗಳನ್ನು ನಾಶ ಮಾಡಲಿಕ್ಕಾಗಿ ದೀಪಗಳು ಹಚ್ತಾರೆ ಅಂತ ಕೆಲವೊಂದು ಕಡೆ ಹೇಳಿದ್ರೆ, ಆದರೆ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ತಮೋಪಹಂ ಅಂತ ವೇದಶಾಸ್ತ್ರಗಳು ಹೇಳ್ತವೆ. ಹಾಗಾಗಿ ತಮ ಅಂದರೆ ಕತ್ತಲನ್ನು ಹರಣ ಮಾಡಲಿಕ್ಕೆ ದೀಪಗಳು ಬೇಕು. ಕಾರ್ತಿಕ ಮಾಸ ವಿಶೇಷವಾಗಿ ದೀಪಗಳಿಂದ ಬೆಳಗುವಂತಹ ಮಾಸ. ಹಾಗಾದರೆ ದೀಪವನ್ನು ಯಾಕೆ ಬೆಳಗಬೇಕು? ಮತ್ತೆ ಈ ವಿಶೇಷ ದಿನ ಯಾವುದಿದೆ ಇದರೊಳಗೆ ಅಂತಂದ್ರೆ, ಮೊದಲನೆಯದಾಗಿ ಪ್ರಾರಂಭವಾಗುವುದು ಬಲಿಪಾಡ್ಯಮಿಯಿಂದ ಪ್ರಾರಂಭ ಆಗುತ್ತೆ. ಯಮದ್ವಿತೀಯದಿಂದ ಪ್ರಾರಂಭ ಆಗುತ್ತೆ ಎರಡನೇ ದಿನ. ಹಾಗಾಗಿ ಏಕಾದಶಿಯ ದಿನ ನಾವು ಈ ಒಂದು ಏಕಾದಶಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಪ್ರಬೋಧಿನಿ ಏಕಾದಶಿ ಅಂತ. ಉತ್ಥಾನ ದ್ವಾದಶಿ ಅಂತ ಎರಡನೇ ದಿನ ತುಳಸಿ ವಿವಾಹ ಅಂತ ಸಹ ಹೇಳ್ತೀವಿ. ಯಾವ ಮಹಾವಿಷ್ಣು ಯೋಗ ನಿದ್ರೆಯಿಂದ ಎದ್ದು ತುಳಸಿ ವನದಲ್ಲಿ ಬಂದು ತುಳಸಿಯ ಜೊತೆಯಲ್ಲಿ ಇದ್ದ ಅನ್ನುವಾಗ ಆ ಒಂದು ಮಹಾವಿಷ್ಣುವನ್ನ ಆರಾಧನೆ ಮಾಡುವಂತಹ ವಿಶೇಷ ಸಂದರ್ಭ ಕಾರ್ತಿಕ ಮಾಸ. ಅದೇ ರೀತಿಯಾಗಿ ಕಾರ್ತಿಕ ಮಾಸ ಅಂದ್ರೆ ಶಿವನ ದೇವಾಲಯಗಳಲ್ಲಿ ವಿಶೇಷವಾಗಿ ಅಭಿಷೇಕಗಳನ್ನು ಮಾಡುವುದು ನಮಗೆ ರೂಢಿಯಲ್ಲಿದೆ. ಹಾಗಾಗಿ ಹರಿಹರ ಭೇದವಿಲ್ಲದೆ ನಾವು ಆಚರಿಸುವಂತಹ ಎಲ್ಲ ಹಬ್ಬಗಳನ್ನು ಆಚರಿಸುವಂತಹ ಒಂದು ಸಂದರ್ಭ ಅಂದ್ರೆ ಅದು ಕಾರ್ತಿಕ ಮಾಸ. ಜೊತೆಗೆ ವಿಶೇಷವಾಗಿ ಮತ್ತು ಹೇಳ್ತಾ ಇದ್ದೀನಿ, ಕಾರ್ತಿಕ ಹುಣ್ಣಿಮೆ ಅಂತಂದ್ರೆ ಅದು ಮನುಷ್ಯನ ಜೀವನದ ಅತ್ಯಂತ ಅಮೂಲ್ಯವಾದಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏಕೆಂದ್ರೆ ಆ ದಿನ ಚಂದ್ರ ಪ್ರಕಾಶಮಾನವಾಗಿರ್ತಾನೆ. ಚಂದ್ರಮ ಮನಸ್ಸೋ ಜಾತಃ ಅಂತ ಹೇಳ್ತಾರೆ. ಮನಸ್ಸು ಚೆನ್ನಾಗಾಗ್ಬೇಕಂದ್ರೆ ಚಂದ್ರನ ಒಂದು ಕೃಪಾ ಕಟಾಕ್ಷ ನಮಗೆ ಇರಲೇಬೇಕು ಅಂತ. ರಾಶಿಯ ನಮ್ಮ ಜಾತಕ ಚಕ್ರದಲ್ಲಿ ಚಂದ್ರನ ಸ್ಥಾನ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಯಾವ ಜನ್ಮದಲ್ಲಿ ಚಂದ್ರ ಇರ್ತಾನೆ ಅದೇ ನಮ್ಮ ಜನ್ಮ ರಾಶಿ ಅಂತೂ ಸಹ ಹೇಳ್ತೀವಿ ನಾವು. ಹಾಗಾಗಿ ನಾವು ಈ ಒಂದು ಕಾರ್ತಿಕ ಪೌರ್ಣಮಿಯ ದಿನದಂದು ನಾವು ಏನು ಮಾಡಬಹುದು ಅಂತಂದ್ರೆ, ಅಂದರೆ ನಮಗೆ ಸಿಗಬೇಕಾದಂತ ಫಲಗಳನ್ನು ನಾವು ಪಡೆಯಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ದೀಪಗಳನ್ನು ಹಚ್ಚುವುದು. ಪ್ರತಿದಿನ ದೀಪವನ್ನು ಮನೆಯ ಮುಂದೆ ಹಚ್ಚುವುದು ಸರ್ವೇ ಸಾಮಾನ್ಯ ಸಂಗತಿಯಾಗಿದೆ ನಮ್ಮ ಸನಾತನ ಧರ್ಮದಲ್ಲಿ, ಅದರಲ್ಲೂ ಕಾರ್ತಿಕ ಮಾಸದಲ್ಲಿ. ಆದರೆ ಕಾರ್ತಿಕ ಹುಣ್ಣಿಮೆಯಿಂದ ಯಾವುದಾದರೂ ದೇವಾಲಯವೋ ನದಿ ತೀರವೋ ಇಲ್ಲಿ ಹೋಗಿ ದೀಪವನ್ನ ಸಮರ್ಪಣೆ ಮಾಡು ಅಂತ ಹೇಳುತ್ತೆ ಶಾಸ್ತ್ರ. ದೀಪ ಸಮರ್ಪಣೆಯಿಂದ ನಮಗೆ ಅತ್ಯಂತ ಅಧಿಕವಾದಂತಹ ಫಲ ಸಿಗುತ್ತೆ ಅಂತ ಹೇಳುತ್ತೆ. ಅಂದ್ರೆ ದಾನ ಮಾಡೋದಂದ್ರೆ ನದಿಯಲ್ಲಿ ತೇಲಿ ಬಿಡುವಂತಹ ಪದ್ಧತಿಗಳಿದೆ. ದೇವಾಲಯದಲ್ಲಿ ಅಲ್ಲಿ ಹಚ್ಚಿ ಅಲ್ಲಿ ಬಿಡುವಂತಹ ಪದ್ಧತಿ ಇದೆ. ಅದೇ ರೀತಿಯಾಗಿ ಉಳ್ಳವರು ಶಿವಾಲಯ ಮಾಡೋರು ಅನ್ನೋ ರೀತಿಯಲ್ಲಿ ಒಂದು ಬೆಳ್ಳಿಯದ್ದು, ಬಂಗಾರದ್ದು ಅಥವಾ ನಮಗೆ ಯಾವುದು ಸಿಗುತ್ತೋ ಸಮ ಸ್ಥಾಯಿಗೆ ಯಾವುದು ಸಿಗುತ್ತೋ ಅಂತಹ ದೀಪವನ್ನ ಅಂಟಿಸಿ ಅದನ್ನು ಸತ್ಪಾತ್ರರಿಗೆ ದಾನ ಮಾಡುವ ಪದ್ಧತಿಯು ಸಹ ಇದೆ. ಹಾಗಾಗಿ ಈ ವರ್ಷ ಇದೇ 15ನೇ ತಾರೀಕು ಶುಕ್ರವಾರದ ದಿನ ಕಾರ್ತಿಕ ಪೌರ್ಣಮಿ ಇದೆ. ಈ ಪೌರ್ಣಮಿಯ ದಿನ ನಾವೆಲ್ಲರೂ ದೇವಸ್ಥಾನಗಳಲ್ಲೋ ಅಥವಾ ಯಾವುದಾದರೂ ನದಿಯ ತೀರದಲ್ಲೋ, ಕೊನೆಯ ಪಕ್ಷ ನಮ್ಮ ಮನೆಯಲ್ಲೋ, ದೇವರ ಮನೆಯಲ್ಲಿ ಒಂದು ಒಳ್ಳೆಯ ದೀಪಗಳನ್ನು ಅಂಟಿಸುವ ಮೂಲಕ ದೀಪಾವಳಿ ಕಾರ್ತಿಕ ಮಾಸದ ಸಂಪೂರ್ಣ ಸಾಂಗತೆಯನ್ನು ಪಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಒಂದು 5, 8, 9, 12 ನಮ್ಮ ಶಕ್ತಿಯಾನುಸಾರ ದೀಪಗಳನ್ನು ಅಂಟಿಸಿ ಆ ದೇವರ ಮುಂದೆ ಬೆಳಗಿಸಿ ಅಲ್ಲೇ ಇಟ್ಟು ಬರುವುದು ವಾಡಿಕೆಯಾಗಿದೆ. ಕಾರ್ತಿಕ ಪೌರ್ಣಮಿಯನ್ನು ಆಚರಿಸುವ ಮೂಲಕ ನಮ್ಮ ಜೀವನವನ್ನು ಧನ್ಯತೆಯಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ. ನಮಸ್ಕಾರ.